ಇವತ್ತಿನ ವಿಡಿಯೋದಲ್ಲಿ 5 ನಿಮಿಷದಲ್ಲಿ ಮಾರ್ಕೆಟ್ ರೀತಿಯಂತಹ ಬ್ರೆಡ್ ಕ್ರಮ್ಸ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಸುಲಭವಾಗಿ ಅಂತ ನೋಡೋಣ. ಮತ್ತು ಯಾವೆಲ್ಲ ರೀತಿಯಾದಂತಹ ಬ್ರೆಡ್ನ ವೇಸ್ಟ್ ಮಾಡ್ದಿರೋ ಯೂಸ್ ಮಾಡ್ಬೋದು, 2 ರಿಂದ 3 ತಿಂಗಳವರೆಗೆ ಬ್ರೆಡ್ ಕ್ರಮ್ಸ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಬೋದು, ಮತ್ತು ಯಾವೆಲ್ಲ ರೆಸಿಪಿಗಳಿಗೆ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡ್ಬೋದು, ಈ ಎಲ್ಲ ಇನ್ಫಾರ್ಮೇಷನು ಇವತ್ತು ಇದೊಂದೇ ವಿಡಿಯೋದಲ್ಲಿ ನೋಡೋಣ. ಹಾಯ್, ನಾನು ನಿಶ್ಚಿತ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ನಿಸ್ಟೈಮ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 1 ಪೌಂಡ್ ಬ್ರೆಡ್ ತಗೊಂಡಿದ್ದೀನಿ. ನೀವು ಫ್ರೆಶ್ ಬ್ರೆಡ್ ಆದರೂ ಯೂಸ್ ಮಾಡ್ಬೋದು, ಅಥವಾ ಬ್ರೆಡ್ ತಂದಮೇಲೆ ಒಂದು 2-3 ದಿನ ಆದಮೇಲೆ ಬ್ರೆಡ್ ಏನಿದೆ ಗಟ್ಟಿಯಾಗಿಬಿಡುತ್ತೆ. ಒಬ್ಬೊಬ್ಬರು ಅದನ್ನು ಬಿಸಾಡಿಬಿಡ್ತಾರೆ. ನೀವು ಅದನ್ನು ಬಿಸಾಡ್ದಿರ ಗಟ್ಟಿಯಾಗಿರೋ ಬ್ರೆಡ್ ಸ್ಲೈಸಸ್ನ ಕೂಡ ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಮತ್ತು ತುಂಬ ಜನ ಈ ರೀತಿಯಾದಂಥ ಕೊನೆ ಪೀಸಸ್ನ ಬಿಸಾಡ್ತಾರೆ, ಯೂಸ್ ಮಾಡೋದಿಲ್ಲ. ಆ ಕೊನೆ ಪೀಸಸ್ನ ಕೂಡ ಬ್ರೆಡ್ ಕ್ರಮ್ಸ್ ಮಾಡ್ಬೋದು. ಮತ್ತು ಬ್ರೆಡ್ ಆಮ್ಲೆಟ್, ಬ್ರೆಡ್ ಸ್ಯಾಂಡ್ವಿಚ್ಗೆಲ್ಲ ಮಾಡುವಾಗ ಬ್ರೆಡ್ದು ಮಧ್ಯ ಪಾರ್ಟ್ ಮಾತ್ರ ಯೂಸ್ ಮಾಡ್ಕೊಂಡಿರ್ತೀವಿ. ಕೊನೆ ಪಾರ್ಟ್ ಏನಿದೆ ಅದನ್ನು ತುಂಬ ಜನ ಬಿಸಾಡಿಬಿಡ್ತಾರೆ. ನೀವು ಅದರಲ್ಲಿ ಕೂಡ ಬ್ರೆಡ್ ಕ್ರಮ್ಸ್ ಮಾಡಿ ಇಟ್ಕೋಬೋದು. ಸೊ ನಾವು ಈ ರೀತಿಯಾದಂತಹ ಎಲ್ಲ ಬ್ರೆಡ್ ಪೀಸಸ್ಗಳನ್ನ ನಾವು ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಕೊನೆ ಬ್ರೆಡ್ ಪೀಸಸ್ ಆಗಲಿ, ಸೈಡ್ ಪಾರ್ಟ್ ಆಗಲಿ, ಅಥವಾ ಗಟ್ಟಿಯಾಗಿರುವಂಥ ಬ್ರೆಡ್ ಆಗಲಿ, ಫ್ರೆಶ್ ಬ್ರೆಡ್ ಆಗಲಿ, ಎಲ್ಲ ರೀತಿಯಾದಂಥ ಬ್ರೆಡ್ನಲ್ಲೂ ಕೂಡ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೋದು. ಮತ್ತು ಬ್ರೆಡ್ಗೆ ಇನ್ನೊಂದು ಆಲ್ಟರ್ನೇಟಿವ್ ಏನು ಅಂದರೆ, ಈ ರೀತಿಯಾದಂತಹ ರಸ್ಕ್ ಇದ್ದರೆ ನೀವು ಇದರಲ್ಲೂ ಕೂಡ ಬ್ರೆಡ್ ಕ್ರಮ್ಸ್ ಮಾಡ್ಕೋಬೋದು ಈಸಿಯಾಗಿ. ನೀವು ರಸ್ಕ್ನ ಯೂಸ್ ಮಾಡ್ತಿದ್ರೆ ಆಲ್ರೆಡಿ ರಸ್ಕ್ ಕ್ರಿಸ್ಪ್ ಆಗಿರೋದ್ರಿಂದ ನೀವು ಮತ್ತೆ ಹೀಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನೀವು ಇದನ್ನು ಪೌಡರ್ ಮಾಡ್ಕೋಬೋದು. ಇವಾಗ ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ಮೇಲೆ ಎಲ್ಲ ಬ್ರೆಡ್ ಪೀಸಸ್ನು ಬಿಸಿ ಮಾಡ್ಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೂ ಅಷ್ಟೇ. ಬ್ರೆಡ್ ಮಾಡುವಾಗ ನೀರಾಗಲಿ ಹಾಲಾಗಲಿ ಯೂಸ್ ಮಾಡಿರ್ತಾರೆ. ಆ ತೇವಾಂಶ ಏನಿದೆ ಅದೆಲ್ಲ ಬ್ರೆಡ್ಡಿಂದ ಹೋಗಬೇಕು, ಇಲ್ಲ ಅಂದರೆ ಆ ಕ್ರಿಸ್ಪ್ನೆಸ್ ಬರೋದಿಲ್ಲ. ಮತ್ತು ತುಂಬ ದಿನಗಳ ಕಾಲ ಸ್ಟೋರ್ ಮಾಡಲಿಕ್ಕಾಗೋದಿಲ್ಲ. ಮತ್ತು ಬ್ರೆಡ್ ತುಂಬಾ ಮೆತ್ತಗಿದ್ರೆ ಅದು ನೀಟಾಗಿ ಪುಡಿ ಕೂಡ ಆಗೋಲ್ಲ, ತುಂಬಾ ದಪ್ಪ ದಪ್ಪ ಪೀಸಸ್ ಬಂದುಬಿಡತ್ತೆ. ತುಂಬ ಕಪ್ಪಾಗೋವರೆಗೂ ಎಲ್ಲ ಟೋಸ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ. ಸ್ವಲ್ಪ ಈ ರೀತಿಯಾದಂಥ ಕಲರ್ ಬಂದರೆ ಸಾಕು. ಟೋಸ್ಟರ್ ಇದ್ದರೆ ನೀವು ಈಸಿಯಾಗಿ ಟೋಸ್ಟ್ ಮಾಡ್ಕೋಬೋದು. ನೋಡಿ, ಇದಿಷ್ಟು ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಕಪ್ಪಾಗೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇದನ್ನು ತೆಕ್ಕೋತಾ ಇದ್ದೀನಿ. ಇವಾಗ 2ನೇ ಬ್ಯಾಚ್ ಹಾಕೋಣ. ಎಲ್ಲ ಬ್ರೆಡ್ ಪೀಸಸ್ನೂ ಅಷ್ಟೇ ಜಸ್ಟ್ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ ಅಥವಾ ಟೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಮಿಕ್ಸಿನಲ್ಲಿ ನೀಟಾಗಿ ಪುಡಿಯಾಗೋ ಥರ ಕ್ರಿಸ್ಪ್ ಆದರೆ ಸಾಕು. ಜಾಸ್ತಿ ಕಪ್ಪಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಆಮೇಲೆ ಬ್ರೆಡ್ ಕ್ರಮ್ಸ್ ಕೂಡ ಕಪ್ಪಗಾಗಿಬಿಡತ್ತೆ. ಬ್ರೆಡ್ ಕ್ರಮ್ಸ್ನ ನಾವು ಬರ್ಗರ್ ಮಾಡುವಾಗ, ಕಟ್ಲೆಟ್ಸ್ ಮಾಡುವಾಗ, ಮತ್ತು ಎಲ್ಲಾದರೂ ನಿಮಗೆ ಕ್ರಿಸ್ಪ್ನೆಸ್ ಬೇಕಿದೆ ಅಂದಾಗ ಯಾವುದಾದ್ರು ಡಿಶಸ್ನಲ್ಲಿ ಅವಾಗ ಯೂಸ್ ಮಾಡ್ಕೋಬೋದು. ಮತ್ತು ಯಾವುದಾದ್ರೂ ಹಿಟ್ಟು ರೆಡಿ ಮಾಡಬೇಕಾದ್ರೆ ತುಂಬಾ ನೀರು ಆಗೋಯ್ತು ಅಥವಾ ಹಿಟ್ಟು ಸಾಕಾಗಿಲ್ಲ ಅನ್ನೋ ಟೈಮ್ನಲ್ಲಿ ನೀವು ಬ್ರೆಡ್ ಕ್ರಮ್ಸ್ನ ಹಾಕ್ಕೊಂಡು ಆ ಸ್ಲರಿ ಥರ ಏನಾಗಿರುತ್ತೆ ನೀರು ಥರ ಆಗಿರೋ ಹಿಟ್ಟನ್ನು ಕೂಡ ಸರಿ ಮಾಡ್ಕೋಬೋದು ಬ್ರೆಡ್ ಕ್ರಮ್ಸ್ ಹಾಕ್ಕೊಂಡು. ನೆಕ್ಸ್ಟ್ ಇವಾಗ ಎಲ್ಲ ಟೋಸ್ಟ್ ಮಾಡಿರುವಂತಹ ಬ್ರೆಡ್ ಸ್ಲೈಸಸ್ನು ಕೂಡ ಕೈನಲ್ಲೇ ಮುರ್ಕೊಂಡು ಪೀಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ಮಿಕ್ಸಿ ಜಾರ್ಗೆ ಇಡಿಸೋ ಥರ ರ್ಯಾಂಡಮಾಗಿ ಪೀಸ್ ಮಾಡಿಕೊಂಡು ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಮಗೆ ಸ್ವಲ್ಪ ಪೌಡರ್ ಥರ ಇದ್ದರೆ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಇನ್ನೂ ದಪ್ಪ ಇದೆ, ಹಾಗಾಗಿ ಇನ್ನೊಂದು ಸರಿ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಮನೆಯಲ್ಲೇ ನಮ್ಮ ಯೂಸ್ಗೋಸ್ಕರ ಮಾಡ್ಕೊತಿರೋದ್ರಿಂದ ಹೇಗೆ ಮಾಡಿಕೊಂಡ್ರೂ ನಡೆಯುತ್ತೆ. ಆದರೆ ಹೊರಗಡೆ ಸಿಗೋ ಥರನೇ ಬೇಕು ಅಂದರೆ ಈ ರೀತಿಯಾಗಿ ಫೈನ್ ಪೌಡರ್ ಮಾಡ್ಕೋಬೋದು. ಇವಾಗ ಉಳಿದಿರೋ ಎಲ್ಲ ಬ್ರೆಡ್ ಸ್ಲೈಸಸ್ನೂ ಕೂಡ ಇದೇ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದೇ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾವ್ಯಾವ ಡಿಶ್ನೆಲ್ಲ ಮಾಡ್ಕೋಬೋದು. ಮತ್ತು ಬರ್ಗರ್, ಕಟ್ಲೆಟ್ಸ್ ಎಲ್ಲನೂ ಯಾವ ರೀತಿಯಾಗಿ ಈಸಿಯಾಗಿ ಮನೆಯಲ್ಲೇ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದು ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೋಬಾರ್ದು ಅನ್ನೋದಿದ್ದರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮ್ಗೆ ಯಾವುದೇ ರೆಸಿಪಿಗೆ ಫ್ರೆಶ್ಶಾಗಿ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿ ಹಾಕ್ಕೊತೀವಿ ಅಂದರೆ ನಾವು ಇಷ್ಟು ಮಾಡಿಕೊಂಡ್ರೆ ಸಾಕು. ಅಂದರೆ ಬ್ರೆಡ್ನ ಟೋಸ್ಟ್ ಮಾಡಿ ಮಿಕ್ಸಿ ಮಾಡಿಕೊಂಡ್ರೆ ಮುಗ್ದೋಯ್ತು.
ಅಥವಾ ನಾವು ಒಮ್ಮೆಲೇ ಜಾಸ್ತಿ ಬ್ರೆಡ್ ಕ್ರಮ್ಸ್ನ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೇಕು, 2 ರಿಂದ 3 ತಿಂಗಳವರೆಗೂ ಬರಬೇಕು ಇದು ಅನ್ನೋದಿದ್ರೆ ಈ ರೀತಿಯಾಗಿ ಪುಡಿ ಮಾಡಿದ ನಂತರ ಮತ್ತೆ ಸ್ವಲ್ಪ ಪ್ಯಾನ್ ಮೇಲೆ ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಆ ಪುಡಿನ ಒಂದು ಪ್ಯಾನ್ ಮೇಲೆ ಹಾಕ್ಕೊಂಡು ಬಿಸಿ ಮಾಡ್ಕೋತಾ ಇದ್ದೀನಿ. ಅಂದರೆ ಏನಾದರೂ ಒಂಚೂರಾದರೂ ಸ್ವಲ್ಪ ತೇವಾಂಶ ಇದ್ದರೆ ಹೋಗಲಿ ಅಂತ ಅಷ್ಟೇ. ಜಾಸ್ತಿ ಕಪ್ಪಾಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಹಾಗೆ ಬೆಚ್ಚಗೆ ಮಾಡಿದ್ರೆ ಆಯಿತು. ಮತ್ತು ಹುರ್ಕೊಂಡ ತಕ್ಷಣ ನೀವು ಇದನ್ನು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿ ಇಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಪ್ಲೇಟಿಗೆ ಹಾಕಿ ಅದು ತಣ್ಣಗಾದ ನಂತರವೇ ನೀವು ಒಂದು ಬಾಕ್ಸಿಗೆ ಫಿಲ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಎತ್ತಿಡ್ಬೋದು. ಈ ರೀತಿಯಾಗಿ 2 ರಿಂದ 3 ನಿಮಿಷ ಈ ಬ್ರೆಡ್ ಕ್ರಮ್ಸ್ನೆಲ್ಲ ಹುರ್ಕೊಂಡ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಎತ್ತಿಟ್ಟಿದ್ದೀನಿ. ಒಂದು ವೇಳೆ ಬ್ರೆಡ್ಡೆಲ್ಲ ಜಾಸ್ತಿ ಇರುವಾಗ ಅಥವಾ ಬ್ರೆಡ್ ತಂದಿರೋದೇನಾದರೂ ಗಟ್ಟಿಯಾಗಿದೆ ಅನ್ನೋ ಪಕ್ಷದಲ್ಲಿ ಈ ರೀತಿಯಾಗಿ ಬ್ರೆಡ್ ಕ್ರಮ್ಸ್ನ ಮಾಡಿಕೊಂಡು 2 ರಿಂದ 3 ತಿಂಗಳವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.